ಇನ್ನು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ. ಎ ಬಿ ಸಿ ಎಂದು ಯಾವುದೇ ಬೇರೆ ಆಯ್ಕೆಗಳೂ ಇಲ್ಲ. ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೆ. ಆ ಸ್ಥಾನ ಖಾಲಿಯಾದರೆ ಮಾತ್ರ ಮುಂದಿನ ಪ್ರಶ್ನೆ ಬರುತ್ತೆ. ಸ್ಥಾನ ಖಾಲಿ ಇಲ್ವಲ್ಲ. ಸಿದ್ದರಾಮಯ್ಯ ನೈತಿಕತೆಯ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡುವಂತಿಲ್ಲ. ಬಿಜೆಪಿಯಲ್ಲಿ ಎಷ್ಟು ಜನ ರಾಜೀನಾಮೆ ನೀಡಿದ್ದಾರೆ? ಇಡಿ ಎಂಟ್ರಿ ಆದ ತಕ್ಷಣ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಇಡಿಯವರು ದಾಖಲೆ ನೋಡಿನೇ ತನಿಖೆ ಮಾಡಬೇಕು. ವಿಸ್ತಾರ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇಲ್ಲಿ ABCD ಯಾವ ಆಯ್ಕೆಯೂ ಇಲ್ಲ ಅಂತ ಹೇಳಿದ್ದಾರೆ ಅವರು. ABC ಅಂಥೇಳಿ ಯಾವುದೇ ಬೇರೆ ಆಯ್ಕೆಗಳಿಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ತನಿಖೆ ಆಗಲಿ. ಯಾರು ತನಿಖೆ ಮಾಡ್ತಾರೆ? ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು, ದಾಖಲೆಗಳನ್ನು ಇಟ್ಕೊಂಡಲ್ವ ತನಿಖೆ ಮಾಡೋದು. ಮಾಡಲಿ, ಇಡಿನಾದರೂ ಮಾಡಲಿ, ಯಾರು ಬೇಕಾದರೂ ಮಾಡಲಿ ಅಂತ ಹೇಳಿದ್ದಾರೆ. ನಿನ್ನೆ ರಾತ್ರಿ 3 ಸಚಿವರು ಸಭೆ ಮಾಡಿರೋದು ನಿಜ. ನಿನ್ನೆ ಸಭೆಯಲ್ಲಿ ರಾಜಕೀಯ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಮುಂದಿನ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ. ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಚರ್ಚಿಸಿದ್ದೇವೆ. ವಿಸ್ತಾರ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ನಿನ್ನೆ ರಾತ್ರಿ 3 ಜನ ಸಚಿವರು ರಹಸ್ಯವಾಗಿ ಮೀಟಿಂಗ್ ಮಾಡಿದರು, ಚರ್ಚೆ ಮಾಡಿದರು. ಅಲ್ಲಿ ಏನು ಚರ್ಚೆ ಆಯಿತು? ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಯಿತಾ ಅನ್ನೋದೇ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈ ಹಿಂದೆಯೂ ಕೂಡ ಇಷ್ಟೂ ಜನ ನಾಯಕರು ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಸಭೆ ಮಾಡ್ತಾಯಿದ್ರು. ಅದರ ಜೊತೆಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಕಾಂಕ್ಷೆಯನ್ನು ಹೊರಗಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈ ಚರ್ಚೆ ಆಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ. ABC ಎಂದು ಯಾವುದೇ ಬೇರೆ ಆಯ್ಕೆಗಳೂ ಇಲ್ಲ. ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೆ. ಆ ಸ್ಥಾನ ಖಾಲಿಯಾದರೆ ಮಾತ್ರ ಮುಂದಿನ ಪ್ರಶ್ನೆ ಬರುತ್ತೆ. ಸ್ಥಾನ ಖಾಲಿ ಇಲ್ವಲ್ಲ. ಸಿದ್ದರಾಮಯ್ಯ ನೈತಿಕತೆಯ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡುವಂತಿಲ್ಲ. ಬಿಜೆಪಿಯಲ್ಲಿ ಎಷ್ಟು ಜನ ರಾಜೀನಾಮೆ ನೀಡಿದ್ದಾರೆ? ಇಡಿ ಎಂಟ್ರಿ ಆದ ತಕ್ಷಣ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಇಡಿಯವರು ದಾಖಲೆ ನೋಡಿನೇ ತನಿಖೆ ಮಾಡಬೇಕು. ವಿಸ್ತಾರ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇಲ್ಲಿ ABCD ಯಾವ ಆಯ್ಕೆಯೂ ಇಲ್ಲ ಅಂತ ಹೇಳಿದ್ದಾರೆ ಅವರು. ABC ಅಂಥೇಳಿ ಯಾವುದೇ ಬೇರೆ ಆಯ್ಕೆಗಳಿಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ತನಿಖೆ ಆಗಲಿ. ಯಾರು ತನಿಖೆ ಮಾಡ್ತಾರೆ? ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು, ದಾಖಲೆಗಳನ್ನು ಇಟ್ಕೊಂಡಲ್ವ ತನಿಖೆ ಮಾಡೋದು. ಮಾಡಲಿ, ಇಡಿನಾದರೂ ಮಾಡಲಿ, ಯಾರು ಬೇಕಾದರೂ ಮಾಡಲಿ ಅಂತ ಹೇಳಿದ್ದಾರೆ. ನಿನ್ನೆ ರಾತ್ರಿ 3 ಸಚಿವರು ಸಭೆ ಮಾಡಿರೋದು ನಿಜ. ನಿನ್ನೆ ಸಭೆಯಲ್ಲಿ ರಾಜಕೀಯ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಮುಂದಿನ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ. ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಚರ್ಚಿಸಿದ್ದೇವೆ. ವಿಸ್ತಾರ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ನಿನ್ನೆ ರಾತ್ರಿ 3 ಜನ ಸಚಿವರು ರಹಸ್ಯವಾಗಿ ಮೀಟಿಂಗ್ ಮಾಡಿದರು, ಚರ್ಚೆ ಮಾಡಿದರು. ಅಲ್ಲಿ ಏನು ಚರ್ಚೆ ಆಯಿತು? ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಯಿತಾ ಅನ್ನೋದೇ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈ ಹಿಂದೆಯೂ ಕೂಡ ಇಷ್ಟೂ ಜನ ನಾಯಕರು ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಸಭೆ ಮಾಡ್ತಾಯಿದ್ರು. ಅದರ ಜೊತೆಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಕಾಂಕ್ಷೆಯನ್ನು ಹೊರಗಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈ ಚರ್ಚೆ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.